2,21,013, ಒಟ್ಟು 2,51,295. ಎತ್ತೇನಹಳ್ಳಿ ಪಾಳ್ಯದ ಶಾಲಾ ಕಾಂಪೌಂಡ್ ನಿರ್ಮಾಣ, ಕೂಲಿ ಮೊತ್ತ 16,068, ಸಾಮಗ್ರಿ ಮೊತ್ತ 1,65,078, ಒಟ್ಟು 1,81,146. ಯಲ್ಲಮ್ಮ ಕೋಮ್ ಹೋಬಳಯ್ಯರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 24,720. ರತ್ನಮ್ಮ ಕೋಮ್ ಬಸವರಾಜರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 4,326. ಲಕ್ಷ್ಮಮ್ಮ ಕೋಮ್ ರಂಗಸಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,304. ಪುಟ್ಟಗಂಗಮ್ಮ ಕೋಮ್ ಮಂಜುಂಡಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 23,793. ತ್ಯಾಗರಾಜು ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 8,961. ರಂಗಮ್ಮ ಕೋಮ್ ಗಂಗಹನುಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 29,664. ದೂಲಪ್ಪ ಬಿನ್ ಹೊನ್ನಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 7,107. ಕೆಂಪರಂಗಮ್ಮ ಕೋಮ್ ಬಾಟಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 6,489. ಗಂಗಮ್ಮ ಕೋಮ್ ಲಕ್ಷ್ಮೀ ನರಸಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,270. ರಾಮಚಂದ್ರಯ್ಯ ಬಿನ್ ಹುಚ್ಚರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 11,742. ರಮೇಶ್ ಎಚ್.ಎಸ್. ಬಿನ್ ಸಿದ್ದರಂಗಯ್ಯನವರ ಮನೆ ಹತ್ತಿರ ಚೌಕಟ್ ನಿರ್ಮಾಣ 4,326. ಅರಸಮ್ಮ ಕೋಮ್ ನಟರಾಜರವರ ದನದ ಶೆಡ್ ನಿರ್ಮಾಣ 5,253. ಗೀತಾ ಕೋಮ್ ಅಂಜನ್ ಕುಮಾರ್ ಅವರ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಕಾಮಗಾರಿ 64,890. ಪ್ರಮೀಳಾ ಕೋಮ್ ಸುರೇಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ 16,068. ಹಾಗೆ ಕೃಷಿ ಇಲಾಖೆಯಿಂದ ಮಾರೇಗೌಡ ಬಿನ್ ಲೇಟ್ ಮಾಯಪ್ಪನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 75,705, ಸಾಮಗ್ರಿ ಮೊತ್ತ 1,000, ಒಟ್ಟು 76,705. ರಾಮಾಂಜನಪ್ಪ ಬಿನ್ ಮಾರತಮ್ಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 77,559, ಸಾಮಗ್ರಿ ಮೊತ್ತ 1,000, ಒಟ್ಟು 78,559. ಕೆ.ಎನ್. ನರಸಿಂಹಮೂರ್ತಿ ಬಿನ್ ಲೇಟ್ ನರಸಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 10,815. ಮಹಿಮಕ್ಕ ಕೋಮ್ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 54,075. ಲಕ್ಷ್ಮಮ್ಮ ಕೋಮ್ ಅಕ್ಕವ್ವ ರವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 25,338, ಸಾಮಗ್ರಿ ಮೊತ್ತ 1,000, ಒಟ್ಟು 26,338. ಶ್ರೀನಿವಾಸ ಬಿನ್ ಮಾಯಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 25,338. ಗಂಗಲಕ್ಷ್ಮಮ್ಮ ಕೋಮ್ ಶ್ರೀನಿವಾಸರವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 32,445, ಸಾಮಗ್ರಿ ಮೊತ್ತ 1,000, ಒಟ್ಟು 33,445. ಗಂಗಾಧರಯ್ಯ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 32,445, ಸಾಮಗ್ರಿ ಮೊತ್ತ 1,000, ಒಟ್ಟು 33,445. ರಂಗಸ್ವಾಮಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 38,934, ಸಾಮಗ್ರಿ ಮೊತ್ತ 1,000, ಒಟ್ಟು 39,934. ಕೈಗಾಳ ಗ್ರಾಮದ ವಸಂತ್ ಕುಮಾರ್ ಕೆ.ಎಚ್. ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 32,445, ಸಾಮಗ್ರಿ ಮೊತ್ತ 1,000, ಒಟ್ಟು 33,455. ಸಾರಂಗಿಪಾಳ್ಯ ಗ್ರಾಮದ ಪುಟ್ಟಗಂಗಮ್ಮ ಕೋಮ್ ನಂಜುಂಡಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 56,238. ಕೊಂಡಾಪುರ ಗ್ರಾಮದ ನಾರಾಯಣಮೂರ್ತಿ ಬಿನ್ ದೊಡ್ಡರಂಗಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ, ಕೂಲಿ ಮೊತ್ತ 56,238. ಹಾಗೆ ಅರಣ್ಯ ಇಲಾಖೆಯಿಂದ ಕೈದಾಳ ಗ್ರಾಮದ ಕೆಂಪೇಗೌಡ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, ಕೂಲಿ ಮೊತ್ತ 17,922. ಎತ್ತೇನಹಳ್ಳಿ ಗ್ರಾಮದ ಮಂಜುಳಾ ಕೋಮ್ ಹನುಮಂತರಾಯಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು, ಕೂಲಿ ಮೊತ್ತ 18,231. ಕೈದಾಳ ಗ್ರಾಮದ ರಾಜಣ್ಣ ಬಿನ್ ಆಂಜಿನಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು, ಕೂಲಿ ಮೊತ್ತ 12,978. ಕೈದಾಳ ಗ್ರಾಮದ ಮಹೇಶ್ ಬಿನ್ ಮರಿಯಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು, ಕೂಲಿ ಮೊತ್ತ 21,321. ಎತ್ತೇನಹಳ್ಳಿ ಗ್ರಾಮದ
ಕುಸುಮವತಿ ಕೋಂ ರಾಮಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 6,489. ಎತ್ತೇನಹಳ್ಳಿ ಗ್ರಾಮದ ಹೊನ್ನಪ್ಪ ಬಿನ್ ಸಿದ್ದಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 16,686. ಕೈದಾಳ ಗ್ರಾಮದ ಕೆಸಿ ಪ್ರಕಾಶ್ ಬಿನ್ ಚನ್ನಭೈರಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 23,793. ಕೈದಾಳ ಗ್ರಾಮದ ರಂಗೇಗೌಡ ಬಿನ್ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 23,793. ಕೈದಾಳ ಗ್ರಾಮದ ಹನುಮಂತಯ್ಯ ಬಿನ್ ಮರಿಯಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು 10,815. ದೊಡ್ಡ ಸಾರಂಗಿ ಗ್ರಾಮದ ನರೇಂದ್ರ ಕುಮಾರ್ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 12,669. ಕೈದಾಳ ಗ್ರಾಮದ ನಾಗರಾಜು ಬಿನ್ ಲೇಟ್ ಹನುಮಂತಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 15,450. ಕೊತ್ತಿಹಳ್ಳಿ ಕಾವಲ್ ಗ್ರಾಮದ ನರಸಿಂಹಯ್ಯ ಬಿನ್ ಲೇಟ್ ಹುಚ್ಚಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 6,489. ದೊಡ್ಡ ಸಾರಂಗಿ ಗ್ರಾಮದ ಶಿವಣ್ಣ ಡಿಸಿ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು 20,703. ರಂಗಯ್ಯನಪಾಳ್ಯ ಗ್ರಾಮದ ಸಿದ್ದಯ್ಯ ಬಿನ್ ಬೈರಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು 18,540. ಕೊತ್ತಿಹಳ್ಳಿ ಕಾವಲ್ ಗ್ರಾಮದ ಪಾರ್ವತಮ್ಮ ಕೋಂ ಲಕ್ಷ್ಮಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 12,978. ಹಾಗೆ ಈ ಕಾಮಗಾರಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ ಮತ್ತು ವಸೂಲಾತಿ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಎತ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿ ಸಂಖ್ಯೆ 26, 82, 31 ಪುಟ ಸಂಖ್ಯೆ 2ರಿಂದ 4ರವರೆಗೆ ಕೂಲಿ ಮೊತ್ತ ಮತ್ತು ಸಾಮಗ್ರಿ ಮೊತ್ತಕ್ಕೆ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಐಎಸ್ನಲ್ಲಿ ದಾಖಲಿಸಿ ಹಣ ಪಾವತಿ ಮಾಡಿದೆ. ಹಾಗೆ ಸಿಮೆಂಟ್ ಹಾಗೂ ಟಿಎಂಟಿ ಬಾರ್ ಮೊತ್ತ 63,966 ರೂಗಳನ್ನು ಅಧಿಕೃತ ಸರಬರಾಜುದಾರರಿಗೆ ಪಾವತಿಸದೆ ಗುತ್ತಿಗೆದಾರರಾದ ಸುರೇಶ್ ರವರಿಗೆ ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಕಾಮಗಾರಿಗೆ ಕೂಲಿ ಮೊತ್ತ 30,282, ಸಾಮಗ್ರಿ ಮೊತ್ತ 2,21,013, ಒಟ್ಟು 2,51,295 ರೂಗಳನ್ನು ಆಕ್ಷೇಪಣೆಯಲ್ಲಿ ಇಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಎತ್ತೇನಹಳ್ಳಿ ಪಾಳ್ಯದ ಶಾಲಾ ಕಾಂಪೌಂಡ್ ನಿರ್ಮಾಣ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿ ಸಂಖ್ಯೆ 22, 63, 76 ಪುಟ ಸಂಖ್ಯೆ 1ರಿಂದ 10ರವರೆಗೆ ಕೂಲಿ ಮೊತ್ತ 16,068, ಸಾಮಗ್ರಿ ಮೊತ್ತ 1,65,078 ರೂಗಳಿಗೆ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಐಎಸ್ನಲ್ಲಿ ದಾಖಲಿಸಿ ಹಣ ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಕೂಲಿ ಮೊತ್ತ 16,068, ಸಾಮಗ್ರಿ ಮೊತ್ತ 1,65,078, ಒಟ್ಟು 1,81,166 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಯಲ್ಲಮ್ಮ ಕೋಂ ಹೋಬಳಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಹಣ ಪಾವತಿಗೆ ಚೆಕ್ ಮೆಜರ್ಮೆಂಟ್ ಹಾಕಿಸಿರುವುದಿಲ್ಲ. ಆದ್ದರಿಂದ 24,270 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಪುಟ್ಟಗಂಗಮ್ಮ ಕೋಂ ನಂಜುಂಡಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಈ ಕಾಮಗಾರಿಯಲ್ಲೂ ಸಹ ಕೂಲಿ ಮೊತ್ತ 23,793 ರೂಗಳಿಗೆ ಚೆಕ್ ಮೆಜರ್ಮೆಂಟ್ ಹಾಕಿಸಿದ ಎಂಐಎಸ್ನಲ್ಲಿ ದಾಖಲಿಸಿ ಹಣ ಪಾವತಿ ಮಾಡಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿ ಇಡಲು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ರಂಗಮ್ಮ ಕೋಂ ಗಂಗಾಮಯ್ಯನವರ ಜಮೀನಿನಿಂದ ತೆಂಗಿನ ಸಸಿ ಕಾಮಗಾರಿ ಈ ಕಾಮಗಾರಿಯಲ್ಲೂ ಸಹ 29,664 ರೂಗಳಿಗೆ ಸಂಬಂಧಿಸಿದಂತೆ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಹಾಕಿಸಿರುವುದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿ ಇಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಗೀತಾ ಕೋಂ ಅಂಜನ್ ಕುಮಾರ್ ಅವರ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಕಾಮಗಾರಿ ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಈ ಕೂಲಿ ಮೊತ್ತ 64,890 ರೂಗಳಿಗೆ ಚೆಕ್ ಮೆಜರ್ಮೆಂಟ್ ಹಾಕಿಸದೆ ಎಂಎಸ್ನಲ್ಲಿ ದಾಖಲಿಸಿ ಹಣ ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಹಾಗೆ ವಸೂಲಾತಿಗೆ ಸಂಬಂಧಿಸಿದಂತೆ ಎತ್ತೇನಹಳ್ಳಿ ಪಾಳ್ಯದ ಶಾಲಾ ಕಾಂಪೌಂಡ್ ನಿರ್ಮಾಣ ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ 2022-23ನೇ ಸಾಲಿನ ಅವಧಿಯಲ್ಲಿ ಸಾಮಗ್ರಿ ಎಂಐಎಸ್ಗೆ ಸಂಬಂಧಿಸಿದಂತೆ ರಾಜಧನ ಮೊತ್ತ 6,959 ರೂಗಳನ್ನು ಕಡಾವಣೆ ಮಾಡಿ ಸರ್ಕಾರದ ಲೆಕ್ಕಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ವಸೂಲಾತಿ ಮಾಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಗಂಗಮ್ಮ ಕೋಂ ಲಕ್ಷ್ಮೀನರಸಿಂಹಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಇಎನ್ಎಂಆರ್ ಸಂಖ್ಯೆ 3141ರಲ್ಲಿ
MBಯಲ್ಲಿ 7 ಮಾನವ ದಿನಗಳಿಗೆ ಹಾಜರಾತಿ ಹಾಗೂ MBಯಲ್ಲಿ ದಾಖಲಿಸಿದ್ದು, MIS ನಲ್ಲಿ 6 ದಿನಗಳಿಗೆ ಕೂಲಿ ಪಾವತಿ ಮಾಡಿರುವುದು ಕಂಡುಬಂದಿದೆ. ಆದ್ದರಿಂದ 1 ದಿನದ ಹೆಚ್ಚುವರಿಯಾಗಿ ಹಣ ಪಾವತಿಸಿರುವುದು ಕಂಡುಬಂದಿದೆ. ಆದ್ದರಿಂದ 1 ದಿನದ ಕೂಲಿ ಮೊತ್ತ 309 ಗಳನ್ನು ಗ್ರಾಮ ಸಭೆಯಲ್ಲಿ ವಸೂಲಾತಿ ಮಾಡಲು ಮಾಡಿಸ್ತಾ ಇದ್ದೀನಿ. ಇವಿಷ್ಟು 1/4/2022ರಿಂದ 31/3/2023 ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳಿಗೆ ಸಂಬಂಧಿಸಿದಂತ ವರದಿ. ಈಗ ನಾನು ಓದಿದಂತ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ನಿರ್ವಹಿಸದೆ ಹಣ ಪಾವತಿಯಾಗಿರುವುದು ಯಾವುದಾದ್ರೂ ಕಾಮಗಾರಿಗಳು ಇದ್ದಲ್ಲಿ ಈ ಗ್ರಾಮ ಸಭೆಗೆ ತಿಳಿಸಬಹುದು ಅಂತ ಹೇಳ್ತಾ ಈ ವರದಿಯನ್ನು ಓದಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಈ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದು 1 ನಿಮಿಷ ಬಂದ್ರೆ ಈಗ 14 ಹಾಗೂ 15ನೇ ಹಣಕಾಸು ಯೋಜನೆ ವರದಿಯನ್ನು ನಮ್ಮ ತಂಡದ ಸೌಮ್ಯ ಅವರು ಮಂಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಊರಿನಲ್ಲಿ ಹೋಗಿ ನೀವು ಒಂದ್ಸಾರಿ ವಾಕಿಂಗ್ ಮಾಡಿ ಹೋದಾಗ ಮನೆಗಳ ಹತ್ರ ವಾಸನೆ ಹೊಡಿತಾ ಇದೆ. ಇದು ವಾಸನೆ ಅವರಿಗೆ ಕಾಯಿಲೆ, ಬೀಪಿ, ಜ್ವರ ಇತ್ಯಾದಿಗಳೆಲ್ಲ ಕಾಯಿಲೆಗಳು ಬರ್ತಾವೆ. ಈ ಪಂಚಾಯತಿ ಜನ ನಾವು ಕೇಳಿದಾಗ ಏನು ಹೇಳ್ತಾರೆ, ನಮ್ಮಂತ ಕೇಳಿದ್ರೆ ನಿಮ್ಗೆ ತಿಳುವಳಿಕೆ ಇಲ್ಲ, ನಿಮ್ಗೆ ಬುದ್ಧಿ ಇಲ್ಲ, ನಾವು ಮಾತ್ರ ದುಡ್ಡು ಕೊಟ್ಟಿಲ್ಲ ಸರ್ಕಾರ, ಯಾಕೆ ಬಂದು ಕೇಳ್ತೀರಾ ಅಂತ ಕೇಳ್ತಾರೆ. ಹೇಳ್ತಾರೆ ಜನಗಳು. ಇವಾಗ ನಾವು ನೀವು ಹೇಳ್ತೀರಾ, ನಾವು ಕೇಳಿದಾಗ ಏನ್ರಿ ಊರು ಈ ಥರ ರಿಲೀಸ್ ಆಗೈತೆ ರನ್ನಿಂಗ್ ಎಲ್ಲ ಐತೆ. ನಮ್ಮಂತ ಓದಿ ಕೇಳಿದಾಗ ಒಂದು ಆಫೀಸ್ ಹೋಗಿ ಕೇಳಿದ್ರೆ ಓದಿ ನೀವು ಓದೋದ್ರಿಂದ ನಿಮ್ಮಲ್ಲಿ ಗ್ರಾಮದಲ್ಲಿ ಕೆಲವು ಆಗಿದಾವೆ. ಸರ್ಕಾರಿ ನೌಕರರು ತಿಳುವಳಿಕೆ ಹೇಳ್ತಾ ಇರೋದು ನಾನು. ಅದು ಸ್ಯಾಂಕ್ಷನ್ ಆಗಿಲ್ಲ ಹೋಗಯ್ಯ ಮನೆಗೆ ಅದರಲ್ಲಿ ತೆಂಗಿ ಗಿಡ ದುಡ್ಡು ಕೊಟ್ಟು ಕರೆಂಟಾಗಿ ಕೊಟ್ಟಿದ್ದೀರಾ? ಎನ್ಕ್ವೈರಿ ಬರೀತೀನಿ ನಾನು. ಅದ್ರಲ್ಲಿ ಎನ್ಕ್ವೈರಿ ಬರಬಾರ್ದು. ಹೆಡ್ ಆಫೀಸ್ ಎನ್ಕ್ವೈರಿ ಮಾಡ್ತೀನಿ ಪೂರ್ತಿ. ಎಷ್ಟು ಲಕ್ಷದ ರೂಪಾಯಿ ಆಗಿದೆ, ಏನು ಮಾಡ್ತಿದ್ದೀವಿ ಪಂಚಾಯತ್ ಏನು ಒಂದು ಎರಡು ಆಗಿರೋ ಸೊಸಿ ಕಡಿಯೋದು ಸೊಸಿ ಕೊಟ್ಟಿರ್ತವೆ. ಇಲ್ಲ ಸುಮ್ಮನೆ ಹೇಳ್ತಾರೆ ಜನಗಳು ತಿಂದ್ಬಿಟ್ಟು ಉಪ್ಪಿಟ್ಟೆ ಅಂತಾರೆ ಊರಿನಲ್ಲಿ. ಇಲ್ಲೂ ಉಪ್ಪಿಟ್ಟೆ ಹಾಕೋದು ಅಂಗಡಿಗೆ ಪೂರ್ವ ಹೋಗ್ಬಿಟ್ಟು ರೈತರು ಯಾವ್ದಾದ್ರು ಮಾಡ್ಕೊಂಡು ಹೋಗಲ್ಲ. ನೀವು ಆಫೀಸಲ್ಲಿ ಇನ್ನೂ ಆಗಿಲ್ಲ ಸರ್ ನಿಮಿಷ ಆ ಕಡೆ ಹೋಗ್ಬಿಡಿ, ಇಲ್ಲಿ ನಿಂತ್ಕೊಂತೀನಿ. ರೈತರು ಉದ್ಧಾರ ಆಗೋದು ಇಲ್ಲ. ಈಗ ಹಾಕ್ತೀವಿ ನಾವು ಕೆರಳಿ ಈಗ ಸ್ವಚ್ಛತೆ ಮಾಡಿಸ್ಬೇಕು. ಎಸ್ಟಿಮೇಟ್ಗೆಲ್ಲ
ಇದು ಹೋದ ವರ್ಷದ್ದು ಖರ್ಚಾಗಿರೋದನ್ನ ನೀವು ಮುಂದೆ ಏನಾದರೂ ಲೋಪಗಳು ಇವಾಗ ಹೇಳಿ ಅದನ್ನ ಸರಿ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ. 2022-2023 ಹಣಕಾಸು ಬಿಡುಗಡೆ ಆದಂತ ಅನುದಾನದ ಬಗ್ಗೆ ಹೇಳ್ತೀನಿ. 1/4/22ಕ್ಕೆ ಪ್ರಾರಂಭಿಕ ಶುಲ್ಕ 49,24,789 ರೂಪಾಯಿ ಇದೆ. ಅದಕ್ಕೆ ಬಿಡುಗಡೆ ಆದ ಅನುದಾನ 47,56,870 ರೂಪಾಯಿ ಬಂದಿರುತ್ತೆ. ಇದಕ್ಕೆ ಬಡ್ಡಿ ಸೇರ್ಪಡೆ ಆಗಿರುತ್ತೆ 1,43,172 ರೂಪಾಯಿ. ಒಟ್ಟು ಅನುದಾನ ಬಂದು 98,24,831 ರೂಪಾಯಿ ಇರುತ್ತೆ. ಅದರಲ್ಲಿ ಖರ್ಚಾಗಿರೋಂಥ ಮೊತ್ತ ಬಂದು 46,04,368 ರೂಪಾಯಿ ಖರ್ಚಾಗಿರುತ್ತೆ. 31/3/23ಕ್ಕೆ ಅಂತಿಮ ಶುಲ್ಕ ಬಂದು 52,20,463 ರೂಪಾಯಿ ಇರುತ್ತೆ. ಖರ್ಚಾಗಿರೋ ಮೊತ್ತಕ್ಕೆ ಕಾಮಗಾರಿ ವಿವರ ಕೊಡ್ತೀನಿ. ಕಾಮಗಾರಿಗಳ ವಿವರ. ಕುಮಂಜಿಪಾಳ್ಯ ಗ್ರಾಮದ ಗಂಗಸಂದ್ರ ಮುಖ್ಯ ರಸ್ತೆಯಿಂದ ಗೋವಿಂದರಾಜು ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿರುತ್ತೆ. 38,122 ರೂಪಾಯಿ ಖರ್ಚಾಗಿರುತ್ತೆ. ಕಾಮಗಾರಿ ಅನುಷ್ಠಾನದ 1 ಮತ್ತು 3ನೇ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಕೈದಾಳ ಮುಖ್ಯ ರಸ್ತೆಯಿಂದ ಚೆನ್ನಪ್ಪನ ಮನೆವರೆಗೆ ಸಿಸಿ ಚರಂಡಿ ಮತ್ತು ರಸ್ತೆ ಕಾಮಗಾರಿಯಾಗಿರುತ್ತೆ. ಮುಂದುವರೆದ ಕಾಮಗಾರಿ 68,681 ರೂಪಾಯಿ ಖರ್ಚಾಗಿದೆ. ಕೈದಾಳ ಮುಖ್ಯ ರಸ್ತೆಯಿಂದ ಚೆನ್ನಪ್ಪನ ಮನೆವರೆಗೆ ಸಿಸಿ ಚರಂಡಿ ಮತ್ತು ರಸ್ತೆ ಕಾಮಗಾರಿಯಾಗಿರುತ್ತೆ. 93,827 ರೂಪಾಯಿ ಖರ್ಚಾಗಿದೆ. ಕೈದಾಳ ಮುಖ್ಯ ರಸ್ತೆಯಿಂದ ಚೆನ್ನಪ್ಪನ ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. ಬದಲಾವಣೆ ಕಾಮಗಾರಿ 23,590 ರೂಪಾಯಿ ಖರ್ಚಾಗಿದೆ. ಕಂಬತ್ನಹಳ್ಳಿ ಗ್ರಾಮದಲ್ಲಿ ಮತ್ತು ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 28,313 ರೂಪಾಯಿ ಖರ್ಚಾಗಿದೆ. ಕೈದಾಳ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 47,813 ರೂಪಾಯಿ ಖರ್ಚಾಗಿದೆ. ಎತ್ತೇನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 52,517 ರೂಪಾಯಿ ಖರ್ಚಾಗಿದೆ. ಲಕ್ಷ್ಮಣ ಚಂದ್ರ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 13,957 ರೂಪಾಯಿ ಖರ್ಚಾಗಿದೆ. ದೊಡ್ಡಸಾರಂಗಿ ಮತ್ತು ದೊಡ್ಡಸಾರಂಗಿ ಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 47,727 ರೂಪಾಯಿ ಖರ್ಚಾಗಿದೆ. ಕೈದಾಳ ಗ್ರಾಮದ ಎಸ್ಟಿ ಮತ್ತು ಎಸ್ಟಿ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 47,544 ರೂಪಾಯಿ ಖರ್ಚಾಗಿದೆ. ಎತ್ತೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 18,689 ರೂಪಾಯಿ ಆಗಿದೆ. ನಂದಿಹಳ್ಳಿ ಮತ್ತು ಆಲೋಸಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 38,198 ರೂಪಾಯಿ ಖರ್ಚಾಗಿದೆ. ದೊಡ್ಡಸಾರಂಗಿ ಮತ್ತು ದೊಡ್ಡಸಾರಂಗಿ ಪಾಳ್ಯ ಗ್ರಾಮದ ಎಸ್ಟಿ ಮತ್ತು ಎಸ್ಟಿ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 22,293 ರೂಪಾಯಿ ಖರ್ಚಾಗಿದೆ. ಕಂಬತ್ನಹಳ್ಳಿ ಗ್ರಾಮದಲ್ಲಿನ ಕೆರೆ ಏರಿಯಾ ಮೇಲಿನ ಗಂಗಾ ಕ್ಲೀನಿಂಗ್ ಕಾಮಗಾರಿಯಾಗಿದೆ. 19,152 ರೂಪಾಯಿ ಖರ್ಚಾಗಿದೆ. ಕಂಬತ್ನಹಳ್ಳಿ ಸರ್ಕಾರಿ ಶಾಲಾ ಮೇಲ್ಛಾವಣಿ ತಿರುಚಿ ಹಾಕಿ ದುರಸ್ತಿ ಮಾಡಿದ್ದ ಕಾಮಗಾರಿಯಾಗಿದೆ. 46,891 ರೂಪಾಯಿ ಖರ್ಚಾಗಿದೆ. ಕುಮಂಜಿ ಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 14,036 ರೂಪಾಯಿ ಖರ್ಚಾಗಿದೆ. ಎತ್ತೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 25,329 ರೂಪಾಯಿ ಖರ್ಚಾಗಿದೆ. ಆಲೋಸಹಳ್ಳಿ ಮತ್ತು ನಂದಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 42,304 ರೂಪಾಯಿ ಖರ್ಚಾಗಿದೆ. ಎತ್ತೇನಹಳ್ಳಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 22,776 ರೂಪಾಯಿ ಖರ್ಚಾಗಿದೆ. ಕಂಬತ್ನಹಳ್ಳಿ ಗ್ರಾಮದ ಕುಮಾರಯ್ಯನವರ ಮನೆಯಿಂದ ಸತೀಶ್ ಮನೆಯವರೆಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 9,380 ರೂಪಾಯಿ ಖರ್ಚಾಗಿದೆ. ಕಂಬತ್ನಹಳ್ಳಿ ಗ್ರಾಮದಲ್ಲಿನ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 37,906 ರೂಪಾಯಿ ಖರ್ಚಾಗಿದೆ. ಕುಮಂಜಿ ಪಾಳ್ಯ ಗ್ರಾಮದ ಕುಮಾರಯ್ಯ ಮೇಷ್ಟ್ರ ಮನೆಯಿಂದ ಲಲಿತಮ್ಮ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 28,523 ರೂಪಾಯಿ ಖರ್ಚಾಗಿದೆ. ಎತ್ತೇನಹಳ್ಳಿ ಗ್ರಾಮದ ಎಸ್ಟಿ ಮತ್ತು ಎಸ್ಟಿ ಕಾಲೋನಿಗಳಲ್ಲಿ
ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ 47,088 ರೂಪಾಯಿ ಖರ್ಚಾಗಿದೆ. ಎದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಕೆರೆ ಕೋಡಿಯಿಂದ ಕೆರೆಯ ಏರಿ ಕೊನೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಾಗಿದೆ. 83,805 ರೂಪಾಯಿ ಖರ್ಚಾಗಿದೆ. ಹೀಗೆ ಹೋದ ವರ್ಷ ಜಾತ್ರೆ ಒಳಗೆ ಅದನ್ನ ವರ್ಗಗಳು ಹೇಳ್ತಾರೆ, ಈ ವರ್ಷ ಮಾಡ್ತಾರೆ, ನೆಕ್ಸ್ಟ್ ಇಯರ್ ಹೇಳ್ತಾರೆ. ದುಡ್ಡು ಮಾತ್ರ ಖರ್ಚು ಮಾಡಿ ಸರ್ಕಾರದಿಂದ ಬಂದೈತೆ ಅಂತ ಹೇಳ್ತೀರಾ? ಆಮೇಲೆ ಕುಡಿ ಸರ್ಕಾರದವ್ರು ಸುಮ್ಮನೆ ಬರ್ಕೊಡಲ್ಲ ಪಟ್ಟಲ್ರೆ. ಇಂಜಿನಿಯರ್ ಮಾತಾಡ್ಕೋತಾನೆ, ನೀನು ಮಾತಾಡ್ತೀಯ. ಇಂಜಿನಿಯರ್ ಮಾತಾಡ್ಕೋತಾನೆ, ಅವ್ನು ಕೆಲಸ ಕಳ್ಕೊಂಡು ಮಾತಾಡ್ಕೋತಾನ. ಇಂಜಿನಿಯರ್ ಅವ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೇ ಮಾಡೋದು. ಬಿಲ್ಲ ಸುಮ್ಮನೆ ಬರೀತಾರ. ನಿನ್ ಕಾಲದಾಗ ಹೊರಟೋಯ್ತು, ನಿನ್ ಕಾಲದಾಗ ಏನೋ ಬರೀಬೋದಾಯ್ತು. ಈಗ ಹಂಗಲ್ಲ. ಮಾಡಿದ್ದೀನಿ. ಜೆಸಿಬಿಗಳು ಟ್ರ್ಯಾಕ್ಟರ್ಗಳು ಹೊಡೆದ್ಮೇಲೆ ಮಣ್ಣು ರೋಡ್ ಇರ್ತದೆ. ಅದೇ ರೋಡಾಗ ಬರೋದು, ರೋಡ್ನಾಗ ಮಣ್ಣು ಹೊಡೆದ ಇಂಜಿನಿಯರ್ಗಳು ಸುಮ್ಮನೆ ಬಿಲ್ ಬರೆಯಲ್ಲ ತಾತ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೇ ನೋಡ್ಬೇಕು ಮಾಡ್ಯಾವ್ರ ಇಲ್ವಾ ಅಂತ. ಸುಮ್ಮನೆ ಬಿಲ್ ಮಾಡ್ಬಿಟ್ಟಿದ್ರ. ಮಂತಗೋರ್ ಯಾರು ಗೊತ್ತಾ? ನೀವು ಕೂತ ಮಾತಾಡ್ತೀರಾ, ಕೆಲಸ ಕಳ್ಕೊಂಡು ಮಂತಗೋರ್ ಇವರು ಸುಮ್ಮನೆ ಬಿಲ್ ಪೆಟ್ಟಿಗೆ ಇಕ್ಕಿರೆ ಯಾವ ಮಂತಗೋದು ಬಿಲ್ ಆಗ್ದಾಗ ಫೋಟೋ ಇಲ್ದಂಗನೆ. ಮೊದ್ಲಾಗಲ್ಲ ನಿನ್ ಕಾಲದಾಗ ಫೋಟೋ ಇರಲಿಲ್ಲ, ಏನಿರಲಿಲ್ಲ, ಬರ್ಕೊಡೋರು. ಈಗ ಕೆಲಸ ಮಾಡಿದ್ಮೇಲೆ ಫೋಟೋ ಇರಲೇಬೇಕಲ್ಲ. ನೀನೇನ್ ಕೆಲಸ ಮಾಡ್ತಿದ್ಯಾ ಅನ್ನೋದು. GPS ಇಲ್ಲಿಂದ ಫೋಟೋ ಹೊಡೆದು ಹಾಕಿದ್ರೆ ಇಂಜಿನಿಯರ್ ಇಸ್ಕೊತದೆ. ಯಾರು ಬರೇ ಇದೆ ಕೇಳಿದ್ಕೆ ಒಂದು ತೂಕವಾಗಿರ್ಬೇಕು, ಹೇಳಿದ್ಕೆ ನಿನ್ನ ಹತ್ರ ಕರ್ಕೊಂಡ್ಬರೋಣ ನಿಮಿಷ ಸುಮ್ಮನೆ ಜಮೀನು ನಮ್ದೇನು ಮಾಡಿಲ್ಲ. ಆ ಜಮೀನಾಗ ಯಾವ ತೆಗೆದು ಇಲ್ಲ, ಬಿಲ್ ಆಗೈತಿ. ಗಂಗಮ್ಮಯ್ಯ ರಂಗಮ್ಮ ಇದ್ರಾಗ ಇರ್ತದೆ, ಎತ್ತು ಹೋಗಲ್ಲ, ಅದು ಬರ್ತಿರ್ತಾರೆ. ಗಂಗಮ್ಮಯ್ಯ ರಂಗಮ್ಮ ಅಂತ ಐತಿ ನೋಡಲ್ಲಿ, ಸರ್ವೆ ನಂಬರ್ 3 ಐತಿ ನೋಡ್ರಿ. 2022-23ನೇ ಸಾಲಿನ 14 ಮತ್ತು 15ನೇ ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಭರಿಸಲಾದ ಮೊತ್ತ 36,30,315 ರೂಪಾಯಿ ಖರ್ಚಾಗಿರುತ್ತೆ. ರಂಗಮ್ಮ ಗಂಗಣ್ಣ ಸರ್ವೆ ನಂಬರ್ 3 ನೋಡಯ್ಯ. ಅರಂಗಪಾಳ್ಯ ನೋಡ ಸರ್ವೆ ನಂಬರ್ 3 ಐತೆ. ಆಕ್ಷೇಪಣೆ ಪ್ರಕರಣಗಳು. ಎದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಲೈಬ್ರರಿ ಕಟ್ಟಡಕ್ಕೆ ಡ್ರಾಯಿಂಗ್ ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪೇಂಟಿಂಗ್ ಮತ್ತು ಎದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಟ್ಟಡಕ್ಕೆ ಚಿತ್ರ ಮತ್ತು ಪೇಂಟಿಂಗ್ ಮಾಡಿಸಲು ಶಿವ ಆರ್ಟ್ಸ್ ಮತ್ತು ಪ್ರಿಂಟ್ ಕೊರಟಗೆರೆ ಇವರಿಗೆ ಪಾವತಿ 86,400 ರೂಪಾಯಿ. ಅಮೌಂಟಿಗೆ ಸದರಿ ಕಾಮಗಾರಿ ಕಳತ ಪರಿಶೀಲನೆ ಸಮಯದಲ್ಲಿ ದರಪಟ್ಟಿ ಪ್ರಕಟಣೆ, ವಿವಿಧ ದರಪಟ್ಟಿಗಳು, ತುಲನಾತ್ಮಕ ಪಟ್ಟಿ ಮತ್ತು ಕಾರ್ಯಾದೇಶವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆಕ್ಷೇಪಣೆ ಒಟ್ಟು ಮೊತ್ತ 1,26,115 ರೂಪಾಯಿ. ಈಗ ಓದಿದಂತ ಕಾಮಗಾರಿಗಳಲ್ಲಿ ಯಾವುದಾದ್ರೂ ಆಕ್ಷೇಪಣೆ ಇದ್ದರೆ ಸಭೆ ತಿಳಿಸಿ. ಥ್ಯಾಂಕ್ ಯು.
ನ್ಯಾಯ ದುಡ್ಡು ಸರ್ಕಾರದಿಂದ ಬರೋ ದುಡ್ಡು ಕೆಲಸ ಮಾಡ್ತಿದ್ದಾನೆ ದುಡ್ಡು ಸುಮ್ಮನೆ ಅಂಡಾಮಿ ಖರ್ಚು ಮಾಡಿ ದುಡ್ಡು ಮಜಾ ಮಾಡೋದಲ್ಲ ಲೆಕ್ಕ ಕೊಟ್ಬಿಟ್ಟು ವೇದಿಕೆ ಮೇಲಿರುವ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಗ್ರಾಮಸ್ಥರಿಗೆ ಅರಣ್ಯ ಇಲಾಖೆ ಪರವಾಗಿ ನಮಸ್ಕಾರ. ತುಮಕೂರು ಸಾಮಾಜಿಕ ಅರಣ್ಯ ವಲಯದಿಂದ ನಾನು ಉಪ ವಲಯ ಅರಣ್ಯಾಧಿಕಾರಿಯಾಗಿ ಗೂಳೂರು ಹೆಬ್ಬೂರು ಹೋಬಳಿ ವ್ಯಾಪ್ತಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ರೈತರಿಗೆ ಮಳೆಗಾಲ ಪ್ರಾರಂಭದಲ್ಲಿ ಅವರು ಜಮೀನಲ್ಲಿ ಹಾಕೊಳ್ಳೋಕೆ ನರೇಗಾ ಯೋಜನೆಯಡಿ ಉಚಿತವಾಗಿ ಸಸಿಗಳನ್ನ ಕೊಡ್ತೀವಿ. ಮತ್ತೆ ಅವರ ಜಾಬ್ ಕಾರ್ಡು, ಪಾಣಿ, ಅವ್ರದ್ದು ಫೋಟೋ ಎಲ್ಲ ಡಾಕ್ಯುಮೆಂಟ್ ಕೊಟ್ಟರೆ ಅವ್ರಿಗೆ ಗುಂಡಿ ತಗೊಳ್ಳೋದಕ್ಕೆ ನರೇಗಾ ಯೋಜನೆಯಲ್ಲಿ ಅವ್ರಿಗೆ ಏನು ಸರ್ಕಾರ ನಿಗದಿಪಡಿಸಿದೆ ಆ ಹಣ ಅವರ ಜಾಬ್ ಕಾರ್ಡ್ಗೆ ಹಣ ಬರ್ತದೆ. ಸಸಿಗಳನ್ನ ಉಚಿತವಾಗಿ ಕೊಡ್ತೀವಿ. ಎಕರೆಗೆ 200 ಸಸಿಗಳನ್ನ ಕೊಡ್ತೀವಿ. 2 ಎಕರೆ ಇದ್ರೆ 400 ಸಸಿಗಳನ್ನ ಕೊಡ್ತೀವಿ. ಅಂದ್ರೆ ಅರಣ್ಯ ಜೊತೆಗೆ ಸಸಿಗಳು ನಮ್ಮ ಅರಣ್ಯ ಇಲಾಖೆಯಲ್ಲಿ ದೊರೆಯುತ್ತೆ. ಗನ್ನೆ ಎಡೆ, ಹಲಸು, ಎಬ್ಬೇವು, ತೇಗ ಈ ರೀತಿ ಸಸಿಗಳನ್ನ ಬೆಳೆಸ್ತೀವಿ. ಮತ್ತೆ ಈ ಬಾರಿ ನಮ್ಮ ಜಿಲ್ಲಾ ಪಂಚಾಯತಿ ಸಿಒ ಸರ್ ಅವರು ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಸಿಗಳನ್ನ ಹಾಕ್ಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ಸಸ್ಯ ಕ್ಷೇತ್ರದಲ್ಲಿ ಈ ಸರಿ ಹೆಚ್ಚು ಸಸಿಗಳನ್ನ ಬೆಳೆಸಿದ್ದಾರೆ. ಗ್ರಾಮ ಪಂಚಾಯತಿ ವತಿಯಿಂದ ತುಂಬಾ ಸೂಕ್ತವಾದ ಸ್ಥಾನಗಳನ್ನ ತೋರಿಸಿದ್ರೆ ಈ ಒಂದು ಮಳೆಗಾಲ ಪ್ರಾರಂಭದಲ್ಲಿ ಒಂದು ಉತ್ತಮವಾದ ನೆಡತಪ್ಪುಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನಮ್ಮ ಈ ಒಂದು ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಹೊಂದಿಸಿ ನಾವು ಮಾಡ್ತೀವಿ. ಈ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಈ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳು ಈ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಈ ದಿನ ಗ್ರಾಮ ಪಂಚಾಯತಿ ಎತ್ತನಹಳ್ಳಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎತ್ತನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಧನಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಉಪಾಧ್ಯಕ್ಷರಾದ ಮಮತಾ ಮೇಡಮ್ ಅವರೇ ಹಾಗೂ PDOರಾದ ಓಬಯ್ಯ ಸರ್ ಹಾಗೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದಂಥ ಮೋಹನ್ ಸರ್ ಅವರೇ ಹಾಗೂ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರೇ ಹಾಗೂ ಈ ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಸ್ಥರೇ, ಈ ದಿನದ ಮುಖ್ಯ ಉದ್ದೇಶ ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಈಗ 8/2/24ರಿಂದ 12/2/24ರವರೆಗೆ ಪರಿಶೀಲನೆ ಮಾಡಿದ್ದಾರೆ. ಆ ಪರಿಶೀಲನೆ ಮಾಡಿದ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಈಗ ಏನು ಓದಿದಾರಲ್ಲ ಅದರಲ್ಲಿ ಯಾವ್ದಾದ್ರು ನಿಮಗೆ ಆ ಕೆಲಸ ಆಗಿಲ್ಲ ಅಂದ್ರೆ ನೀವು ಲಿಖಿತವಾಗಿ ಮನವಿ ಕೊಡ್ಲಿಕ್ಕೆ ಅವಕಾಶ ಇದೆ. ಸಾಕ್ಷಿ ಸಮೇತ ದಾಖಲೆ ಸಮೇತ ನೀವು ಲಿಖಿತವಾಗಿ ಮನವಿ ಕೊಡಿ. ಇದರ ಮುಖ್ಯ ಉದ್ದೇಶ ಇಲ್ಲಿ ಎಲ್ಲರನ್ನ ಕರೆಸಿ ಎಲ್ಲರ ಮುಂದೆ ಪಡಿಸುತ್ತಿರುವ ಉದ್ದೇಶ ಯಾವ್ದಾದ್ರು ಕೆಲಸ ಆಗದೇನೆ ಬಿಲ್ಗಳನ್ನ ಅಥವಾ ಇಲ್ಲಿ ಓದಿದ್ರೆ ಅದಕ್ಕೆ ಕೊಡಿ ಅಂತಾನೆ. ಅದಕ್ಕೆ ಈಗಾಗಲೇ ಹೇಳಿದಂತೆ ಕೆಲಸ ಮಾಡಿರೋದಕ್ಕೆ ದಾಖಲೆ ಇರುತ್ತೆ, ಫೋಟೋ ಇರುತ್ತೆ, ವಿಡಿಯೋ ಇರುತ್ತೆ. ಇದನ್ನು ಹೊರತುಪಡಿಸಿ ಇನ್ನೂ ಯಾವ್ದಾರು ಆಗಿಲ್ಲ ಅಂದ್ರೆ ಆ ದಾಖಲೆ ಸಮೇತ ನೀವು ಲಿಖಿತವಾಗಿ ಮನವಿ ಕೊಟ್ರೆ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಹೇಳಿದಂತೆ ಅವ್ರು ಎಲ್ಲವನ್ನೂ ಕೂಡ ಬೇಕಾಬಿಟ್ಟಿ ಮಾಡಿಲ್ಲ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಯಾವ್ಯಾವ್ದು ಅಬ್ಜೆಕ್ಷನ್ ಆಗಿದೆ ಅದನ್ನು ಕೂಡ ತೋರಿಸಿದ್ದಾರೆ. ಈ ಲೆಕ್ಕ ಪರೀಕ್ಷೆ ನಾನು ಗಮನಿಸ್ತಾ ಇದ್ದೀನಿ ಅವಾಗಿಂದ. ಈಗ ನೋಡಿ, ಕುಮಂಜಿಪಾಳ್ಯ ಗ್ರಾಮದ ಗನಸಂದ್ರ ಮುಖ್ಯ ರಸ್ತೆಯಿಂದ ಗೋವಿಂದರಾಜನ ಪೈಪ್ಲೈನ್ ಕಾಮಗಾರಿ ಕಾಮಗಾರಿ ಅನುಷ್ಠಾನದ 1 ಮತ್ತು 2ನೇ ಹಂತದ ಫೋಟೋವನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸಿಲ್ಲ ಅಂತಾನೆ ತೋರಿಸಿದ್ದಾರೆ. ಅಂದ್ರೆ ಅಲ್ಲಿ ಕೆಲಸ ಆಗಿರೋ ಬಗ್ಗೆ ಫೋಟೋ ಕೊಟ್ಟಿಲ್ಲ ಅಂತ. ಅದ್ರ ಜೊತೆಗೆ ಈಗ ಮೇಡಮ್ ಓದಿದಂತ ವರದಿನಲ್ಲೂ ಕೂಡ 3-4 ಆಕ್ಷೇಪಣೆಗಳನ್ನ ಈಗ ತೋರಿಸಿದ್ದಾರೆ. ಇದರಲ್ಲಿ ನೋಡಿ, ಆಕ್ಷೇಪಣೆಯನ್ನ 1,26,115 ರೂಪಾಯಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಪಾರದ
ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಬಿಲ್ಗಳನ್ನ ಮತ್ತೆ ಪ್ರಸ್ತುತ ಏನು GST ಬಿಲ್ಲು ಮತ್ತೆ ಖರೀದಿ ನಿಯಮಗಳ ಅನುಸಾರವಾಗಿ ಈ ಕೆಲಸ ಮಾಡಬೇಕಾಗಿರುತ್ತೆ. ಇಲ್ಲಿ ಅವರು ಯಾವ್ಯಾವ ಪ್ರಕರಣಕ್ಕೆ, ಈಗ 4 ಪ್ರಕರಣಕ್ಕೆ 1,26,115 ಏನೇನು ಒದಗಿಸಿಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ. ಫೋಟೋ ಕೊಟ್ಟಿಲ್ಲ, ಮತ್ತೆ ಸದರಿ ಇದಾವುದು ಎತ್ತನಹಳ್ಳಿ ಗ್ರಾಮ ಪಂಚಾಯತ್ ಡಿಜಿಟಲ್ ಲೈಬ್ರರಿಗೆ ತುಲನಾತ್ಮಕ ಮತ್ತೆ ದರ ಪಟ್ಟಿ ಅಂದ್ರೆ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಕೊಡಬೇಕು, ಮತ್ತೆ ತುಲನಾತ್ಮಕ ಪಟ್ಟಿ ಕೊಡಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಅತಿ ಕಡಿಮೆ ಇದರಲ್ಲಿ ಎಲ್ಲ ಕಂಪೇರಿಟಿವ್ ಕೊಡಬೇಕು. ಬಿಲ್ಗಳು ತಗೊಂಡು ಯಾರು ಕಡಿಮೆ ಮಾಡ್ತಾರೆ ಅಂತ ಅದನ್ನ ಪಟ್ಟಿ ಕೊಟ್ಟಿಲ್ಲ ಅಂತಾನೂ ಹೇಳಿದ್ದಾರೆ. ಮತ್ತೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಕಾರ್ಯಾದೇಶ ಕೊಟ್ಟಿಲ್ಲ ಅಂತಾನೂ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಎತ್ತನಹಳ್ಳಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ವಿಲೇವಾರಿ ಘಟಕದ ಕಟ್ಟಡಕ್ಕೆ ಪೇಂಟಿಂಗ್ ಅಂತ ತೋರಿಸಿದರೆ ಅಲ್ಲೂ ಕೂಡ ತುಲನಾತ್ಮಕ ದರ ಪಟ್ಟಿ ಮತ್ತೆ ಕಾರ್ಯಾದೇಶ ಕೊಟ್ಟಿಲ್ಲ ಅಂತ ಹೇಳಿದರೆ. ಸೊ ಈ ರೀತಿಯಾಗಿ ಆಕ್ಷೇಪಣೆಗಳು ಇರುವುದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇದನ್ನು ಹೊರತಾಗಿ ಇನ್ಯಾವುದಾದ್ರು ನೀವಿದ್ರೆ ದಯವಿಟ್ಟು ನಿಮಗೆ ಅವಕಾಶ ಇದೆ. ಈಗಾಗಲೇ ಸರ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಉದ್ಯೋಗದ ಗುರಿಗಳ ಮತ್ತೆ ಉದ್ದೇಶಗಳನ್ನ ಮತ್ತೆ ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನೆಲ್ಲವೂ ಕೂಡ ಅವರು ವಿವರವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ರೈತರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಈ ಎಲ್ಲ ಕೆಲಸಗಳು ಆಗ್ತಾ ಇದೆ. ಈ ಗ್ರಾಮ ಪಂಚಾಯತಿ ನಿಮಗೆ ಸ್ಥಳೀಯ ಸರ್ಕಾರ ಇದ್ದಂಗೆ, ಈಗ ನಮಗೆ ಬೇರೆ ಬೇರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಸರ್ಕಾರ, ಭಾರತ ದೇಶದ ಸರ್ಕಾರ ಇದೆ, ಅದೇ ರೀತಿ ನಮ್ಮ ಸ್ಥಳೀಯವಾಗಿ ಸರ್ಕಾರ ಈ ಗ್ರಾಮ ಪಂಚಾಯತಿ. ಈ ಗ್ರಾಮ ಪಂಚಾಯತಿಯಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಲಾಖೆಯ ಆದೇಶದ ಪ್ರಕಾರ ಈ ದಿನ ಲೆಕ್ಕ ಪರಿಶೋಧನಾ ಸಮಿತಿಯನ್ನ ಎಲ್ಲ ಸಿದ್ಧಪಡಿಸಿ ವರದಿಯನ್ನ ತಯಾರು ಮಾಡಿ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಈ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇನ್ನೇನಾದ್ರೂ ಇದ್ರೆ ಮತ್ತೊಮ್ಮೆ ಮನವಿ ಮಾಡ್ತೀವಿ. ಇದರಲ್ಲಿರುವ ನ್ಯೂನತೆಗಳು ಅಥವಾ ನಿಮ್ಗೇನು ಅಬ್ಜೆಕ್ಷನ್ ಇದ್ರೆ ದಯಮಾಡಿ ನೀವು ಸಾಕ್ಷಿ ಸಹಿತ ಕೊಟ್ಟು ಅದನ್ನ ಸರಿಪಡಿಸುವ ಕೆಲಸವನ್ನ ಮಾಡಿ ಅಂತ ಹೇಳ್ತಾ, ಇನ್ನೇನಾದ್ರೂ ಸಲಹೆಗಳಿದ್ರೆ ನೀಡಿ. ಈ ಒಂದು ಗ್ರಾಮ ಸಭೆಯಲ್ಲಿ ಈ ದಿನದ ಲೆಕ್ಕ ಪರಿಶೋಧನಾ ಸಮಿತಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಮೋಹನ್ ಸರ್ ಮತ್ತು ತಂಡದವರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಈ ಒಂದು ಗ್ರಾಮ ಪಂಚಾಯತಿ ಸಭೆಯನ್ನು ಅತ್ಯಂತ ತಾಳ್ಮೆಯಿಂದ ಕುಳಿತು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲವನ್ನೂ ಕೂಡ ಸುಲಲಿತವಾಗಿ ನಡೆಸಿಕೊಟ್ಟಿದ್ದಾರೆ. ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವ PDO ಸರ್, ಉಭಯ ಸರ್ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೇನಾದ್ರೂ ಇದ್ರೆ ನಾವು ಸಲಹೆ ಮಾರ್ಗದರ್ಶನ ನೀಡಬೇಕಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ಮಾತನಾಡುತ್ತೇನೆ. ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನೋಡಲ್ ಅಧಿಕಾರಿಗಳು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಹಾಗೆ ಈ ನರೇಗಾ ಸ್ಕೀಮಲ್ಲಿ ಮತ್ತು ನರೇಗಾ ಕಾಮಗಾರಿಗಳ ಬಗ್ಗೆ ಮತ್ತು ಈ ವರ್ಷ ಏನು ನಮಗೆ ನಮ್ಮ ಮೇಲಾಧಿಕಾರಿಗಳು ಡೈರೆಕ್ಷನ್ ಮಾಡಿದ್ದಾರೆ ಅದರ ಪ್ರಕಾರ ಯಾವ್ಯಾವ ಕಾಮಗಾರಿಗಳಿದ್ದಾವೆ, ಯಾವ್ಯಾವ ಕಾಮಗಾರಿಗಳು ನರೇಗಾ ಸ್ಕೀಮಲ್ಲಿ ಮಾಡಬೇಕು, ಮಾಡೋಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ PDO ಒಬ್ಬಯ್ಯ ಸರ್ ಅವರು ವಿವರಿಸ್ತಾರೆ. ಎಲ್ಲ ಗ್ರಾಮಸ್ಥರೇ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೇ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಿಬ್ಬಂದಿ ವರ್ಗದವರೇ, ಈ ದಿವಸ ನಮ್ಮ ಎತ್ತಿನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಂದರೆ 23 ಹಿಂದಿನ ಸಾಲಿನ ನಮ್ಮ ಪಂಚಾಯತಿನಲ್ಲಿ ಯಾವ ಯಾವ ಕಾಮಗಾರಿಗಳನ್ನು ಮಾಡಿಸಿದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ಇಟ್ಟಿದ್ದಾರೆ. ಕುಲಂಕುಷವಾಗಿ ಓದಿನೂ ಸಹ ಹೇಳಿದ್ದಾರೆ. ಈಗ ಉದಾಹರಣೆಗೆ ಯಾವುದಾದ್ರೂ ಕಾಮಗಾರಿಗಳು ಆಗದಲ್ಲೇ ಬಿಲ್ ಆಗಿದ್ರೆ ನಮಗೆ ಮನವಿನ ಸಲ್ಲಿಸಬೇಕಾಗುತ್ತೆ. ಅಂದರೆ ಫೋಟೋ ಸಮೇತ, ದಾಖಲೆ ಸಮೇತ ಸಲ್ಲಿಸಬೇಕು. ಸುಮ್ಮನೆ ಉದಾಹರಣೆಗೆ ಹೇಳಿದರೆ ಅದು ಲೆಕ್ಕಕ್ಕೆ ಬರಲ್ಲ. ಅದೇ ರೀತಿ ನಮ್ಮ ಉದ್ಯೋಗ ಖಾತ್ರಿನಲ್ಲಿ ಈಗ 23-24ನೇ ಸಾಲಿನಲ್ಲಿ ನಾವು ಸರ್ಕಾರದ ವತಿಯಿಂದ ಬದು ಹಾಕೊಳ್ಳಕ್ಕೆ ಮೊದಲು ಹಿಂದೆ 5,000 ರೂಪಾಯಿ ಕೊಡ್ತಿದ್ವಿ ಬದು ಹಾಕೊಳ್ಳಕ್ಕೆ. ಈ ಸಾಲಿನಲ್ಲಿ 23-24ನೇ ಸಾಲಿನಿಂದ ಎಕರೆಗೆ 15,000 ರೂಪಾಯಿ ಕೊಡ್ತಾ ಇದೀವಿ. ಇದನ್ನ ರೈತರು ಉಪಯೋಗಿಸ್ಕೊಂಡು ತಮ್ಮ ತಮ್ಮ ಜಮೀನುಗಳಲ್ಲಿ ಬದುನ ನಿರ್ಮಾಣ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅದೇ ರೀತಿ ಕುರಿ ಶೆಡ್ಡು, ಮೇಕೆ ಶೆಡ್ಡು ಮಾಡ್ಕೊಳ್ಳೋಕ್ಕೂ ನಾವು ಈ ಒಂದು ಉದ್ಯೋಗ ಖಾತ್ರಿನಲ್ಲಿ ಕೊಡ್ತಾ ಇದ್ದೀವಿ.
ಇದರ ಬಗ್ಗೆ ಎಲ್ಲ ಕಾಮಗಾರಿಗಳ ಬಗ್ಗೆ ಕುಲಂಕುಷವಾಗಿ ಮೋಹನ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಈಗ ಉದಾಹರಣೆಗೆ ಇಲ್ಲೇ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲೇ ಗೀತಾ ಅನ್ನೋರು ಡ್ರ್ಯಾಗನ್ ವುಡ್ಡನ್ನು ಬೆಳ್ಕೊಂಡಿದ್ದಾರೆ. ಅದು ಉದ್ಯೋಗ ಖಾತ್ರಿನಲ್ಲೇ ಮಾಡಿರೋದು. ಅದೇ ಥರ ನೀವು ರೈತರ ಜಮೀನಲ್ಲಿ ತೆಂಗಿ ಅದು ಅಡಿಕೆ ಒಂದು ಬಿಟ್ಟು ಎಲ್ಲ ಸಸಿನೂ ನೀವು ಇಟ್ಕೊಳ್ಬೋದು. ನಿಮ್ಮ ಜಮೀನಲ್ಲಿ ಹಣ್ಣಿನ ಸಸಿ ಇಟ್ಕೋಬೋದು, ಎಲ್ಲಾನು ಕಾಮಗಾರಿಗಳನ್ನ ಮಾಡ್ಕೋಬೋದು. ಇದನ್ನ ರೈತರು ಉಪಯೋಗಿಸಿದ್ರೆ ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ, ಪಂಚಾಯತಿಗೂ ಒಳ್ಳೆ ಹೆಸರು ಬರುತ್ತೆ. ಈ ಒಂದು ಕಾರ್ಯಕ್ರಮಗಳನ್ನ ನೀವು ಪಡ್ಕೊಳ್ತೀರಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿ ನಾನು 2 ಮಾತನ್ನ ಮುಗಿಸ್ತೀನಿ. ಇಲ್ಲಿವರೆಗೂ ಎಲ್ಲರೂ ಸಾವಧಾನದಿಂದ ಈ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದೀರ. ಮತ್ತು ಲಾಸ್ಟ್ ಇಯರ್ ಅಂದರೆ 1-1.5 ವರ್ಷದ ಹಿಂದೆ ನಡೆದಂಥ ಕಾಮಗಾರಿಗಳು ಏನಂತಂದರೆ ಈ ವರ್ಷ ಆಗಿರೋ ಕಾಮಗಾರಿಗಳನ್ನ ಈ ವರ್ಷನೇ ಆಡಿಟ್ ಮಾಡಲ್ಲ, ಮುಂದಿನ ವರ್ಷ ಬರುತ್ತೆ. ಈಗ ನೆಕ್ಸ್ಟ್ ಈ ವರ್ಷ ಏನಾದರೂ ಯಾವುದಾದ್ರೂ ಕಾಮಗಾರಿಗಳು ನಡೆದ್ರೆ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷದಲ್ಲಿ ಅವುಗಳನ್ನು ಹಂತವಾಗಿ ಸಾಮಾಜಿಕ ಪರಿಶೋಧನೆ ಆಗಿರ್ಬೋದು, ಲೋಕಲ್ ಆಡಿಟ್ ಆಗಿರ್ಬೋದು ಎಲ್ಲ ಆದ ಮೇಲೆ ಅಂತಿಮವಾಗಿ ಸೋಷಿಯಲ್ ಆಡಿಟಲ್ಲಿ ನಡೀತದೆ. ಈಗ ಗ್ರಾಮ ನೈರ್ಮಲ್ಯದಾಗ ಏನಾಗುತ್ತೆ, ಈಗ ಜಾತ್ರೆ ಒಳಗೆ ಕ್ಲೀನ್ ಮಾಡಿಸ್ತಾರೆ. ಈಗ ಕ್ಲೀನ್ ಮಾಡಿಸಿದವು ನೆಕ್ಸ್ಟ್ ಇಯರಿಗೆ ಬರ್ತವೆ. ಆ ಟೈಮಲ್ಲಿ ಈಗ ಯಾರು ಮಾಡಿಲ್ಲ ಅಂತ ಹೇಳ್ಬೋದು. ಇದೊಂದು ತಪ್ಪು ಅಭಿಪ್ರಾಯ ಇದೆ. ಅದೊಂದು ಬಿಟ್ಟರೆ ಮಿಕ್ಕಿದ ಯಾವುದಾದ್ರೂ ಫಿಸಿಕಲ್ ವರ್ಕ್ಗಳು, ಈಗ ಪೈಪ್ ಲೈನ್ ಆಗಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮಣ್ಣು ರಸ್ತೆಗಳು ಇರ್ತವೆ. ಮಣ್ಣು ರಸ್ತೆಗಳು ಏನು ಮಾಡ್ತವೆ, ಅದಕ್ಕೆ ಆದ ಜೀವಿತಾವಧಿ ಇರುತ್ತೆ, ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಹಂಗಾಗಿ ಆ ಥರ ಏನಾದ್ರೂ ಆಗಿದ್ರೆ ನಮ್ಮಲ್ಲಿ ಮಾಹಿತಿ ತರಬೇಕು. ನಮ್ಮಲ್ಲೂ ದಾಖಲಾತಿ ಇರ್ತವೆ. ಸುಮ್ಮನೆ ಯಾರುಗಳೆಲ್ಲ ಇಂಜಿನಿಯರ್ಸ್ಗಳು ಇರ್ತಾರೆ, ನಮ್ಮ ಮೇಲಾಧಿಕಾರಿಗಳು ಇರ್ತಾರೆ, ನಮ್ಮ BDO ಅಧ್ಯಕ್ಷರುಗಳು ಎಲ್ಲರೂ ಅದನ್ನು ನೋಡಿರ್ತಾರೆ, ಫಿಸಿಕಲ್ ವರ್ಕ್ಗಳು ಆಗಿದೆಯೋ ಇಲ್ಲ ಅಂತ. ಅದು ಮೀರಿ ಯಾವುದೂ ಆಗೋಕ್ಕೆ ಸಾಧ್ಯ ಇರಲ್ಲ. ಅಂಥವೇನೋ ನಿಮ್ಗೆ ಇದ್ದಿದ್ರೆ ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಪರಿಹಾರ ಮಾಡ್ಕೊಳಕ್ಕೆ ನಾವು ಯಾವತ್ತೂ ಸಿದ್ಧವಾಗಿರ್ತೀವಿ. ಹೀಗೆ ಹೇಳ್ತಾ ನಾನು ಈ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರ, ಅವ್ರು ಎಲ್ಲರೂ ಭಾಗವಹಿಸಿದ್ರು. ನೋಡಲ್ ಅಧಿಕಾರಿ ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, BDO ಇರ್ಬೋದು, ಮತ್ತು ನಮ್ಮ ಸೋಷಿಯಲ್ ಆಡಿಟರ್ ಮೋಹನ್ ಸರ್ ಇರ್ಬೋದು, ನಮ್ಮ ಮೆಂಬರ್ಸ್ ಲಕ್ಷ್ಮಮ್ಮನವರು ಇರ್ಬೋದು, ರವಿ ಸರ್ ಇರ್ಬೋದು, ರಂಗಸಮಯ್ಯ ಇರ್ಬೋದು, ಎಲ್ಲರಿಗೂ ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಈ ಸಭೆಯನ್ನು ಯಶಸ್ವಿಯಾಗಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸ್ತೇವೆ.